ವೇದಿಕೆಗೆ ನಮ್ಮನ್ನೆಲ್ಲ ಕರೆದು ಈ ಒಂದು ಒಡ್ಡಳ್ಳಿ ಗ್ರಾಮದ ಮುಖ್ಯಸ್ಥರು, ನನ್ನ ಯುವಕ ಮಿತ್ರರು ಎಲ್ಲರೂ ನಮಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ. ಅವ್ರಿಗೆಲ್ಲರಿಗೂ ಹೊಂದಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ JDS ಪಕ್ಷದ ಕಾರ್ಯದರ್ಶಿಗಳು ಆದಂತ ರಘುಪತ್ ರೆಡ್ಡಿ ಅವರೇ, ಅದೇ ತರ ಈ ಗ್ರಾಮದ ಹಿರಿಯರು, ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಸೇರಿದ್ದೀರಾ. ಎಲ್ರಿಗೂ ನನ್ನ ಸ್ವಾಗತನ ತಿಳಿಸ್ತಾ, ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರೇ, ನಮ್ಮ ಮುಖಂಡರೇ, ನಮ್ಮ JDS ಪಕ್ಷದ ಎಲ್ಲ ಮುಖಂಡರೇ, ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಬಿಡದಿರ ನಮ್ಮ ಅಲ್ಲಿ ಸಂಪ್ರದಾಯದಂತೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ನಾನು ಇದೇ ಮೊಟ್ಟ ಮೊದಲನೇದಾಗಲ್ಲ, ಇದೇ ಒಂದು ಗ್ರಾಮದ TPS ಮೆಂಬರ್ ಆಗಿದ್ರು, ತಾಲೂಕ್ ಸಮಿತಿ ಮೆಂಬರ್ ಆಗಿದ್ರು ಕೆಂಚಾರೆಡ್ಡಿಯವರು. ಅವ್ರ ಜೊತೆಯಲ್ಲೂ ನಾವು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಮೊದಲು ಆಗಮಿಸ್ತಾ ಇದ್ವಿ. ಅವರು ಕಾಲಕ್ರಮಣ ಅವರು ದೈವದಿನದ ಕಾಲಕ್ಕೆ ನಾವು 3 ವರ್ಷದ ಮುಂಚೆನೂ ಬಂದಿದ್ವಿ ಇದೇ ಒಂದು ಕಾರ್ಯಕ್ರಮಕ್ಕೆ. ಎಲ್ರೂ ಇದೇ ಒಂದು ಉತ್ಸಾಹದಲ್ಲಿ ನನ್ನ ಯುವಕ ಮಿತ್ರರು ಎಲ್ಲರೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಡೀ ರಾತ್ರಿ ಎಲ್ಲ ದೀಪದ ಮಹೋತ್ಸವ ಎಲ್ಲರೂ ನಡೆಸ್ಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣ ಅವರು ಬರಬೇಕಾಗಿತ್ತು. ಅವರ ಕಾರಣಾಂತರಗಳಿಂದ ನಮ್ಮ ವಿಧಾನಸಭೆಯಲ್ಲಿ ಅಧಿವೇಶನ ನಡೀತಾ ಇರೋ ಕಾರಣ ಅವರು ಬರಕ್ಕಾಗ್ಲಿಲ್ಲ. ಕ್ಷಮಿಸ್ಬೇಕು. ಇನ್ನೊಂದು ದಿನ ಬಂದು ಇದೇ ಒಂದು ತಾಯಿಯ ದರ್ಶನ ಪಡ್ಕೊಂಡು ಹೋಗ್ತಾರೆ. ಅವರ ಪರವಾಗಿ ಕೂಡ ನಮ್ಮನ್ನೆಲ್ಲರೂ ಅವರ ಅನುಪಸ್ಥಿತಿಯಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಲು ನಮಗೆ 4 ಮಾತುಗಳು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಗೆಲ್ರಿಗೂ ಹಾಗೂ ಮೀಡಿಯಾ ಮಿತ್ರರಿಗೆ, ನಮ್ಮ ಸಿಬ್ಬಂದಿ ವರ್ಗದವರಿಗೆ ಎಲ್ರಿಗೂ ಹೊಂದಿಸ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.